ಈಗ ನಿನ್ನೆ ಅದು ಎಸ್ ಐ ವಿಚಾರವಾಗಿ ನಿಖಿಲ್ ಅವರು ಕೂಡ ಮಾತಾಡಿ ಯಾರ್ರೀ ಡಾಕ್ಟರ್ ಹಾಗೆ ಹೀಗೆ ಅಂತ ಪದ ಬಳಕೆ ಮಾಡಿದ್ದಾರೆ. ಏನ್ ಹೇಳ್ತೀರಿ? ಅದೇ ಗಮನಿಸಿದ್ದೀರಾ ತಾವು ಅಂತ? ಹೌದು, ನಿನ್ನೆ ನಾನು ನೋಡಿದೆ. ಇವತ್ತು ಒಬ್ಬ ಯುವಕನಾಗಿ ಆ ಕುಟುಂಬದಿಂದ, ದೇವೇಗೌಡರ ಕುಟುಂಬದಿಂದ ಬಂದಿರೋಂಥ ಹಿನ್ನೆಲೆಯಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಮತ್ತು ನನ್ನ ತಾಲೂಕಿನ, ಕುಣಿಗಲ್ ತಾಲೂಕಿನ ಜೀನ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋಂಥದ್ದು ಖಂಡನೀಯ. ಇವತ್ತು ನಾನು ಕೇಳ್ತೇನೆ, ದೇವೇಗೌಡರು ಕುಟುಂಬದ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿರೋಂಥದ್ದು ನಮ್ಮ ಕುಟುಂಬ. ನಾವು ನಮ್ಮ ಕುಣಿಗಲ್ ತಾಲೂಕಿನ ಒಂದು ಗೌರವಿತ ಮಗನಾಗಿ ಡಾಕ್ಟರ್ ದೊಡ್ಡಯ್ಯನವರು ಭಾಳ ಕಷ್ಟಪಟ್ಕೊಂಡು ಬಂದು ಬರಿಗಾಲಲ್ಲಿ ಅವತ್ತಿನ ದಿನ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟರ್ ಆಗಿದ್ಕೊಂಡು ಇವತ್ತು ಕುಣಿಗಲ್ ತಾಲೂಕಿಗೆ ಗೌರವ ತಂದಿರೋಂಥ ಜೆನೆಟಿಕ್ಸ್ ನಮ್ಮದು. ಕುಣಿಗಲ್ ತಾಲೂಕಿನ ಹಲವಾರು IAS ಆಫೀಸರ್ಸ್ ಆಗಿದ್ದಾರೆ, ಡಾಕ್ಟ್ರುಗಳಾಗಿದ್ದಾರೆ, YK ರಾಮಯ್ಯನವರಂಥ ಧೀಮಂತ ನಾಯಕರಿದ್ದಾರೆ. ಭಾಳಷ್ಟು ಜನ ಹೆಸರು ಮಾಡಿ ಇವತ್ತು ಒಂದು ಗೌರವನ ಕುಣಿಗಲ್ ತಾಲೂಕಿನ ಜೀನ್ಸ್ ಅಂತಲೇ ಹೆಸರು ತಂದಿದ್ದಾರೆ. ಅಂಥ ಜೀನ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದಂಥ ನಿಖಿಲ್ ಕುಮಾರಸ್ವಾಮಿಗೆ ಕೇಳ್ತೇನೆ ಒಂದು ಪ್ರಶ್ನೆನ. ಇವತ್ತು ನಿಮ್ಮ ಥರ ಪ್ರಧಾನಿ ಮಂತ್ರಿಗಳ ಮೊಮ್ಮಕ್ಕಳಲ್ಲ ನಾನು, ಚೀಫ್ ಮಿನಿಸ್ಟರ್ ಮಗನಲ್ಲ ನಾನು, ಒಬ್ಬ ಬಡ ಕುಟುಂಬದಿಂದ ಬಂದಿರೋಂಥ ಡಾಕ್ಟರ್ ದೊಡ್ಡಯ್ಯನವ್ರ ಮಗ ನಾನು, ಕುಣಿಗಲ್ ತಾಲೂಕಿನ ತಳಿ ನಾನು. ಇವತ್ತು ನಮ್ಮ ಕುಣಿಗಲ್ ತಾಲೂಕಿನ ಬಗ್ಗೆ ಮಾತಾಡ್ತಿರೋಂಥವ್ರು ಅವ್ರ ತಳಿಗಳು ಮಂಗಳೂರಿಂದ ಬೆಂಗಳೂರಿವರೆಗೂ ಬಂದಿರೋದು ಊರೆಲ್ಲರಿಗೂ ಗೊತ್ತಿದೆ. ಇವತ್ತಿನ ದಿನ ನಮ್ಮಂಥ ಗೌರವಿತ ಇರೋಂಥವ್ರಿಗೆ ಈ ಥರ ಮಾತಾಡೋಂಥದ್ದು ಎಷ್ಟು ಸರಿ ಅನ್ನೋದು ಅವ್ರ ಕುಟುಂಬದಲ್ಲಿ ಕೇಳಬೇಕು. ಹಾಸನಲ್ಲಿ ಏನು ನಡೀತು, ಅವರು ಬೆಳೆದಿದ್ದಂಥದ್ದು ಹಲವಾರು ಬೆಳೆಯೋಂಥ ಒಂದು ವ್ಯವಸ್ಥೆಯಲ್ಲಿ ಯುವಕರಾಗಿದ್ದಾಗ ಎಷ್ಟೆಷ್ಟು ಇನ್ಸಿಡೆನ್ಸ್ಗಳು ಪೇಪರಲ್ಲಿ ಬಂದಿತ್ತು, ಅದನ್ನೆಲ್ಲ ಪ್ರಶ್ನೆ ಮಾಡಬೇಕಾ? ಹಾಸನಲ್ಲಿ ಆಗಿರೋಂಥದ್ದನ್ನು ಪ್ರಶ್ನೆ ಮಾಡಬೇಕಾ ನಾವು? ನಾವೆಲ್ಲ ಸಮಾಜಕ್ಕೆ ಗೌರವಕ್ಕೆ ಎದುರ್ಕೊಂಡು ಬದುಕ್ತಿರೋಂಥವ್ರು ನಾವು. ನಮ್ಮ ಬಗ್ಗೆ ಎಲ್ಲ ಇಷ್ಟು ಕೀಳಾಗಿ ಈ ಥರ ಎಲ್ಲ ಕುಣಿಗಲ್ ತಾಲೂಕಿನ ಬಗ್ಗೆ ಅವ್ರು ಮಾತಾಡ್ಕೂಡ್ದು. ಭಾಳ ಬೇಸರ ಆಗುತ್ತೆ ಈ ವಿಚಾರದಲ್ಲಿ. ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ತಾಲೂಕಿನ ಜೀನ್ಸು ಇವತ್ತು ಇಡೀ ಒಂದು ಭಾರತ ದೇಶಕ್ಕೆ ಗೌರವಯುತವಾಗಿ ಸಮಾಜಕ್ಕೆ ಕೊಡುಗೆ ಕೊಡೋಂಥ ಕುಣಿಗಲ್ ತಾಲೂಕಿನ ಜೀನ್ಸು ಅಂತ ಹೆಮ್ಮೆ ಇದೆ. ಹಾಗಾಗಿ ಇದಕ್ಕೆಲ್ಲ ಕಾಲುವೆ ಉತ್ತರ ಕೊಡುತ್ತೆ. ಬದುಕಿನ ಬದಲಾವಣೆಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಸಮಾಜಕ್ಕೆ ಸುಧಾರಣೆಗೆ ಹೋರಾಟ ಮಾಡ್ತಾ ಇದ್ದೀವಿ. ರಾಜಕೀಯ ಬೇರೆ ವಿಚಾರ. ಏನಾದ್ರು ಇದ್ರೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಲಿ. ನನ್ನ ತಾಲೂಕಿನ ಜೀನ್ಸ್ ಬಗ್ಗೆ ಯಾರು ಮಾತಾಡಕ್ಕೆ ಅವ್ರಿಗೆ ಏನು ಹಕ್ಕಿದೆ? ತುಮಕೂರು ಜಿಲ್ಲೆ ಜೀನ್ಸ್ ಬಗ್ಗೆ ಮಾತಾಡಕ್ಕೆ ಏನು ಹಕ್ಕಿದೆ? ಇವತ್ತೇನೋ ಸಮಾಜದಲ್ಲಿ ಒಂದು ಗೌರವಿತವಾದಂಥ ದೇವೇಗೌಡರ ಕುಟುಂಬದಲ್ಲಿ ಈ ಥರ ಮಾತಾಡ್ತಾರೆ ಅಂತ ಯಾರೂ ಬಯಸಿರಲಿಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಏನೋ ಮೈಕ್ ಸಿಗುತ್ತೆ ಅಂತ ಅಂದು ಪರ್ಯಾಯ ಅಂತ ಒಂದು ವ್ಯವಸ್ಥೆ ಆಗ್ತಿದ್ರೆ ಇದೆಲ್ಲದಕ್ಕೂ ಉತ್ತರ ಕೊಡೋಂಥದ್ದು ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನೋದನ್ನು ಹೇಳಬಲ್ಲೆ. ಇವತ್ತೇನು ನನ್ನ ಜೀನ್ಸ್ ಬಗ್ಗೆ, ನನ್ನ ಡಾಕ್ಟರ್ ತನದ ಬಗ್ಗೆ ಮಾತಾಡೋಂಗಿದ್ರೆ ಅವರು ಸೋದರ ಮಾವನೇ ಡಾಕ್ಟರ್ ಚೆನ್ನಪ್ಪನ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಹೋಗಿ ಕೇಳಿ ಡಾಕ್ಟರ್ ಚೆನ್ನಪ್ಪಂಗೆ. ಅವರು ಮಾವ ಇದ್ದಾರಲ್ಲ ಮಂಜುನಾಥರು, ಡಾಕ್ಟರ್ ಮಂಜುನಾಥರು ಕೇಳಿ, ಏನು ಡಾಕ್ಟರ್ ರಂಗನಾಥ್ ಯಾವ ಡಾಕ್ಟ್ರು ಅಂತ ನನಗೂ ಮಾತಾಡೋಕ್ಕೆ ಬರುತ್ತೆ. ಯಾಕೆ ಅಂತ ಸರ್ ಆ ಪದ ಬಳಕೆ ಮಾಡಿರುವಂತದ್ದು? ಮತ್ತೆ ಕ್ಷೇತ್ರವನ್ನು ಟಾರ್ಗೆಟ್, ನಿಮ್ಮನ್ನ ಯಾಕೆ ಟಾರ್ಗೆಟ್ ರೀ? ಅವರು ಇವತ್ತು ದೇವೇಗೌಡರ ಕುಟುಂಬದಲ್ಲಿ ಅವರು ಮರ್ಯಾದೆ ಕಳೀತಾವ್ರಿ. ಈ ಥರ ಗೌರವವಾಗಿ ಮಾತಾಡ್ಕೊಂಡು ಸಿಕ್ಕಿದ ಆದಿ ಬೀದಿಲೆಲ್ಲ ಮಾತಾಡೋದು ಸರಿ ಇಲ್ಲ ರೀ. ಏನಾದ್ರು ಇದ್ರೆ ರಾಜಕೀಯವಾಗಿ ವಿರೋಧ ಮಾಡೋಣ. ಇವಾಗ SIR ಬಗ್ಗೆ ಹೇಳ್ತಾ ಇದ್ದಾರೆ. SIR ಇವತ್ತಿನ ದಿನ ನಾನೊಬ್ಬ ವಿದ್ಯಾವಂತನಾಗಿ ಒಂದು ಕೇಳ್ತೇನೆ ಪ್ರಶ್ನೆನ. ಭಾರತ ದೇಶದಲ್ಲಿ ಪ್ರತಿಯೊಬ್ಬನಿಗೂ ನೀವು ಹಕ್ಕನ್ನು ಪಡೀಲಿಕ್ಕೆ ಅಡಚಣೆ ಆಗ್ತಾ ಇದ್ದೀರಾ. ನೀವು ಅದು ರಾಜಕೀಯಕ್ಕೆ ಬಳಸ್ಕೊತಾ ಇದ್ದೀರಾ. ಒಬ್ಬ ನಾಗರಿಕ ಬಂಧುಗಳನ್ನ ಇವತ್ತು ಧರ್ಮದ ಜಾತಿ ಹೆಸರಲ್ಲಿ ಭೇದ ಮಾಡ್ಕೊಂಡು ಇವತ್ತು ಒಬ್ಬೊಬ್ಬರನ್ನು ಜಾತಿ ಲೆಕ್ಕದಲ್ಲಿ ನೀವೆಲ್ಲ ಭಾಗ ಮಾಡ್ತಿರೋದಕ್ಕೆ ಎಷ್ಟು ಸರಿ ಇದು? ಬಲಪಂಥೀಯ ಚಿಂತನೆ. ಎಲ್ಲರೂ ಮನುಷ್ಯರಲ್ವಾ? ಯಾವ ತಪ್ಪು ಮಾಡಿದ್ದಾರೆ ಅಂತ ಈ ಥರ ಎಲ್ಲ ಆಟಾಡ್ತಿದ್ರಿ? ಇದು ವಿಕೋಪಕ್ಕೆ ಹೋದಾಗ ಜನರು ಎಲ್ಲೋ ಒಂದು ಕಡೆ ಕ್ರಾಂತಿ ಆಗುತ್ತೆ. ಸರ್ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ದೆಹಲಿಗೆ ಹೋಗ್ತಾರಂತೆ ಸರ್. ಕೇಂದ್ರ ಹೋಗ್ಲಿ, ಕಾನೂನು ಚೌಕಟ್ಟಲ್ಲಿ ಅದನ್ನ ಯಾವ ರೀತಿ ಕ್ರಮ ಜರುಗಿಸ್ಕೊಳ್ಳಿ. ಯಾರು ತಪ್ಪು ಮಾಡಿದ್ರೆ ಸರಿಪಡಿಸ್ಲಿ. ನಾವೇನಾರು ತಪ್ಪು ಮಾಡಿದ್ರೆ ಬುದ್ಧಿ ಹೇಳಿ ಅವ್ರ ಕುಟುಂಬದವರು.
ಆದರೆ ಏನು ಸಿಕ್ಕಿದ ಕಡೆ ಎಲ್ಲ ಈ ಥರ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ವೃತ್ತಿ ಬಗ್ಗೆ ಮಾತಾಡ್ತಾರೆ, ಡಾಕ್ಟ್ರ್ ಬಗ್ಗೆ. ಅವ್ರ ಮನೇಲಿ ಡಾಕ್ಟ್ರುಗಳು ಇಲ್ವಾ? ಬನ್ನಿ ಒಂದು ದಿವಸನಾರ ಒಬ್ಬ ನಿಖಿಲ್ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಕೂತ್ಕೊಂಡು ಯಾರ್ದಾರ ಒಂದು ಸರ್ವಿಸ್ ಕೊಡ್ಕೊಂಡು ಅವ್ರ ಜೊತೆ ಒಬ್ಬ ಮೆಡಿಕಲ್ ಪ್ರಾಬ್ಲಮ್ ಇರೋ ಕೊರೋನಾ ಟೈಮಲ್ಲಿ ಎಲ್ಲಿದ್ರು ಅವ್ರ ಮನೆಯವರು? ನಾನು ರೀ 2 ತಿಂಗಳು ಐಸಿಯುಯಿಂದ ಹಿಡಿದು ಆ ಕರೋನಾದವ್ರಿಗೆ ನನ್ನ ತಾಲೂಕಿನಲ್ಲಿ ಕರೋನಾದು ಒಂದು ಕುಟುಂಬದವ್ರು ಫೋನ್ ಮಾಡ್ತಾರೆ, ನನ್ನ ತಂದೆ ತೀರೋಗಿದ್ದಾರೆ, ನನ್ನ ಚಿಕ್ಕ ಪಾಪು ಇದೆ, ನಾನು ಅಂತ್ಯಕ್ರಿಯೆ ಮಾಡಲಿಕ್ಕೆ ನನ್ನ ಹೆಂಡತಿ ಬಿಡ್ತಾ ಇಲ್ಲ ಅಂತ. ನಾನು ಹೋಗಿ PPE ಕಿಟ್ ಹಾಕೊಂಡು ಹೋಗಿ ಫಸ್ಟು ಒಬ್ಬ ಶಾಸಕನಾಗಿ ಮಾಡ್ತೇನೆ. ಅವ್ರ ಮನೆಯವ್ರು ಎಲ್ಲಿದ್ರು? ನಿಖಿಲ್ ಎಲ್ಲಿದ್ದು? ICUಲಿ ಕೂತಿದ್ದೆ. ನಾನು ಕುಣಿಗಲ್ ತಾಲೂಕಲ್ಲಿ 2 ತಿಂಗಳು ಜನರಲ್ ಹಾಸ್ಪಿಟ್ಲ್ ನಾನೇ ನಡೆಸಿದ್ದೀನಿ. ನಮ್ಮ ಡಾಕ್ಟ್ರುಗಳು ಎದುರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಒಂದು ದಿನ ಒಂದು ಪ್ರಾಬ್ಲಮ್ಗಳು ಕೇಳಲಿಲ್ಲ. ಒಬ್ರು ಸ್ಕೂಲವ್ರು ತೊಂದರೆ ಇದೆ ಅಂತ ಅಟೆಂಡ್ ಮಾಡಿಲ್ಲ, ಒಬ್ರು ಗ್ರಾಮ ಪಂಚಾಯತಿಗೆ ಹೋಗಿ ಅವ್ರು ಸೇವೆ ಮಾಡಲಿಲ್ಲ. ಬರೀ ನಾನು ದೇವೇಗೌಡರು ಕುಟುಂಬದಷ್ಟನ್ನು ಅಂತ ಅಂದ್ಬಿಟ್ಟು ಮೈಕ್ ಇಟ್ಕೊಂಡು ಈ ಥರ ಎಲ್ಲ ಎಲ್ಲರೂ ಸಿಕ್ಕಪಕ್ಕವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಸರಿ ಇದು? ನಾವೆಲ್ಲ ದೇವೇಗೌಡರ ಕುಟುಂಬಕ್ಕೆ ಗೌರವ ಇಟ್ಕೊಂಡಿದ್ದೀವಿ ರೀ, ಅಪಾರವಾದ ಗೌರವ ಇದೆ ನನಗೆ. ಬಟ್ ಇವ್ರು ನಡೀತೆ ಇವ್ರ ಬೆಳವಣಿಗೆ ಇದು ಸರಿ ಇಲ್ಲ ರೀ. ಟೌನ್ಶಿಪ್ ವಿಚಾರ ಆಹ್ವಾನ ಕೊಟ್ಟಿದ್ರೆ ಅವರು ಕೂಡ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಏನ್ರಿ ಆದಿ ಬೀದಿಲಿ ಹೋಗಿ ಮುಖ್ಯಮಂತ್ರಿಗಳನ್ನ ಕರೆಯದ? ಆಯ್ತು, ಮುಖ್ಯಮಂತ್ರಿ ಸಾಹೇಬರು ಬನ್ನಿ ಕೂತ್ಕೊಂಡು ನಿಮ್ಗೆ ಏನಿದೆ ಕೂತ್ಕೊಂಡು ಮಾತಾಡಿ ವಿಧಾನಸೌಧದಲ್ಲಿ. ಅವರು ಇವತ್ತಿನ ದಿನ ಎಷ್ಟು ರೈತರುಗಳು ಸಭೆಗಳನ್ನ ಇದರಲ್ಲಿ ವಿಧಾನಸೌಧದಲ್ಲಿ ಕರೆಸಿ ಮಾತಾಡಿಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರೀ. ಕುಮಾರಸ್ವಾಮಿ ಅವ್ರ ಬಗ್ಗೆ ನಾವೇ ಕೂತು ಅವ್ರನ್ನ ಅಪಾರವಾದ ಗೌರವದಲ್ಲಿ ಮುಖ್ಯಮಂತ್ರಿ ಆಗಕ್ಕೆ ನಂದು ಓಟ್ ಹಾಕಿದ್ದೀನಿ ರೀ. ನಾವೇನಾದ್ರು ತಪ್ಪಿದ್ರೆ ಕುಮಾರಸ್ವಾಮಿ ಅವರು ಇರಲಿ, ಈ ಥರ ತಪ್ಪಿದೆಯಪ್ಪ ನೋಡು ಸರಿಪಡಿಸ್ಕೊ ಅಂತ. ಈ ಥರದ್ದೆಲ್ಲ ಜೀನ್ಸ್ ವಿಚಾರದಲ್ಲಿ ಅವ್ರ ಮಗ ಮಾತಾಡಿರೋಂಥ ವಿಚಾರದಲ್ಲಿ ನಾವು ಇದು ಸರಿ ಇಲ್ಲ. ಇದು ನಮ್ಮ ಸಮಾಜಕ್ಕೆ ನಮ್ಮ ಸಮುದಾಯಕ್ಕೂ ಗೌರವ ತರೋಂಥದ್ದಲ್ಲ. ಕೆಟ್ಟ ಜೀನ್ಸು ಅವ್ನು ಯಾವನ ಡಾಕ್ಟ್ರು ಏನು ಮಾಡ್ತಾನೆ, ಈಗ ಮಂಜುನಾಥ್ ಅವರು ಏನು ಮಾಡ್ತಾವ್ರೆ ಅಂತ ಹೇಳ, ಅವ್ರು ಡಾಕ್ಟರ್ ಚೆನ್ನಪ್ಪ ಏನು ಮಾಡ್ತಾವ್ರೆ ಅಂತ ಹೇಳೋಕ್ಕಾಗತ್ತಾ? ನಾನು ಆ ಥರ ಆ ನಡವಳಿಕೆ ನನ್ನ ಹತ್ರ ಇಲ್ಲ. ನಾನು ಸಮಾಜಕ್ಕೆ ಒಂದು ಗೌರವಯುತವಾಗಿ ಭಾಳಷ್ಟು ನಮ್ಮ ಸಂಸ್ಕಾರ ಸಂಸ್ಕೃತಿ ಡಾಕ್ಟರ್ ದೊಡ್ಡನವ್ರು ಹೇಳ್ಕೊಟ್ಟಿದ್ದಾರೆ. ನಮ್ಮ ತಂದೆ ಬಸ್ಸಲ್ಲಿ ಓಡಾಡ್ತಿದ್ರು, ಅವರು ಲಾಸ್ಟ್ ಇಯರ್ ತೀರೋದ್ರು. ಭಾಳಷ್ಟು ನಾವು ಮಿಡಲ್ ಕ್ಲಾಸಲ್ಲಿ ಬಂದಿದ್ದೆ, ಅವ್ರ ಥರ ಎಲ್ಲ ಶ್ರೀಮಂತಿಕೆಯಲ್ಲಿ ಬಂದಿಲ್ಲ ನಾನು. ಈಗ ಸಚಿವ ಸಂಪುಟ ಪುನರಚನೆ ಆಗ್ತಾ ಇದೆ, ದೆಹಲಿ ಕೂಡ ಸೇಮ್ ಹೋಗ್ತಾರೆ, ತಾವು ಕೂಡ ಆಕಾಂಕ್ಷೆ? ಇಲ್ಲ ರೀ, ನಾನು ಮಂತ್ರಿಗಳಾಗಂಥ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಮನೇಲೆ ಮುಖ್ಯಮಂತ್ರಿ ಆಗಿರೋದ್ರಿಂದ ನನ್ನ ಮಂತ್ರಿ ಸ್ಥಾನ ಕೇಳೋಂಥದ್ದು ಸೂಕ್ತ ಅಲ್ಲ. ಭಾಳಷ್ಟು ಜನ ಯುವಕರಿದ್ದಾರೆ, ಸೀನಿಯರ್ಸ್ ಇದ್ದಾರೆ, ಅವ್ರಿಗೆಲ್ಲ ಅವಕಾಶ ಕೊಡಲಿ ಅಂತ ಅಂದ್ಬಿಟ್ಟು ನಾನು ಅವರ ಒಂದು ಸರ್ಕಾರದಲ್ಲಿ ಹೈಕಮಾಂಡ್ ಅವ್ರು ಏನು ನಿರ್ಧಾರ ತೆಗೆದುಕೊತಾರೆ ಅದಕ್ಕೆ ನಾವೆಲ್ಲ ಸಹಮತ ಕೊಡ್ತೇವೆ. ಹೊಸಬ್ರೊಂದು ಕಡೆ ಪ್ರಯತ್ನ ಮಾಡ್ತಾರೆ, ಈಗಿರುವಂಥ ಮಾಜಿ ಸಚಿವರು ಕೂಡ ಮತ್ತೆ ಸಚಿವರಾಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು, ಎಲ್ಲರಿಗೂ ಒಂದೊಂದು ಹಕ್ಕಿದೆ. ನಾನು ಭಾಳ ಸಲ ಹೇಳ್ತಾ ಇರ್ತೀನಿ, ಎಲ್ಲರಿಗೂ ಒಂದು ಅವಕಾಶ ಸಿಗ್ತಾ ಇರಬೇಕು. 2 ವರ್ಷಕ್ಕೆ ಹೊಸಬ್ರಿಗೆಲ್ಲ ಅವಕಾಶ ಕೊಟ್ಟರೆ ಅವರು ತಮ್ಮ ನಾಯಕತ್ವವನ್ನು ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಅನುಭವ ಆಗುತ್ತೆ, ನಾಯಕತ್ವದ ಗುಣಗಳು ಬೆಳೆಸ್ಕೋಬೋದು. ಒಬ್ಬ ಮಂತ್ರಿ ಸ್ಥಾನದಲ್ಲಿ ಏನು ರೀತಿ ಯಾವ ರೀತಿ ಜನಕ್ಕೆ ಸೇವೆ ಮಾಡ್ಬೋದು ಅನ್ನೋ ಒಂದು ಎಲ್ಲ ರೀತಿಯಲ್ಲೂ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ರೊಟೇಷನ್ ಬೇಸಿಸಲ್ಲಿ ಕೊಡೋಂಥ ವಿಚಾರದಲ್ಲಿ ನನ್ನ ಸಹಮತ ಇದೆ ಅನ್ನೋದನ್ನು ಹೇಳಬಲ್ಲೆ. ನಾನು 20 ಸ್ಥಾನಗಳಿಗೆ 70ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಸರ್. ಈ ನಮ್ಮ ಕಾಂಗ್ರೆಸ್ ಪಾರ್ಟಿ ಬಲಿಷ್ಠವಾದಂಥ ಪಾರ್ಟಿ, ಸುಮಾರು 125 ವರ್ಷದ ಇತಿಹಾಸ ಇದೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ರಾಹುಲ್ ಗಾಂಧಿ ಸಾಹೇಬರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಇದನ್ನೆಲ್ಲನೂ ಯಾವುದೇ ಗೊಂದಲವಿಲ್ಲದೆ ನಿವಾರಣೆ ಮಾಡಿ ಸರ್ಕಾರವನ್ನು ಮುಂದೆ ತೆಗೆದುಕೊಂಡು ಹೋಗ್ತಾರೆ. ಕರ್ನಾಟಕ ಕೂಡ ಆಕಾಂಕ್ಷೆ ಕೊಟ್ಟರೆ ನಿಭಾಯಿಸ್ತಾರಾಗಿದ್ದಾರೆ. ಈಗ ಸದ್ಯದಲ್ಲಿ ಒಬ್ಬರು ಮನೇಲಿ ಮುಖ್ಯಮಂತ್ರಿ ಇದ್ದಾಗ ನಾವೆಲ್ಲ ಕೇಳ್ಕೊಡ್ದು ರೀ. ದಟ್ ಈಸ್ ಅ ಮಾಡೆಲ್ ಕೋಡ್ ಆಫ್ ಒಂದು ಕಂಡಕ್ಟು. ಸೊ ಹಾಗಾಗಿ ನಾನು ಆ ವಿಚಾರದಲ್ಲಿ ಐ ಆಮ್ ನಾಟ್ ಆಸ್ಪಿರೆಂಟ್. ಅಭಿಮಾನಿಗಳಿಗೆ ಆಸೆ ಇರುತ್ತಲ್ಲ ಅಂತ. ಐ ಆಮ್ ನಾಟ್ ಆಸ್ಪಿರೆಂಟ್, ನನ್ನ ಆಕಾಂಕ್ಷಿದಾರನಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.